ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 8 ಜನ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರು ಕಾಲೇಜಲ್ಲಿ ವಾದ ಮಾಡೋಕ್ಕೂ ಅಂದರೆ ಬ್ಲೂ ಹೌಸ್ ರೆಡ್ ಹೌಸಲ್ಲಿ ಈಗ 2 ಟೀಮ್ನ ವಾದಕ್ಕೆ ಬಿಟ್ಟಿದ್ರು. ಅದರಲ್ಲಿ ಯಾರು ಸೋತಿದ್ದಾರೋ ವಾದದಲ್ಲಿ ಅವ್ರನ್ನ ಈಗ ಪ್ರಿನ್ಸಿಪಲ್ ಅವ್ರು ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೀಟಿಂಗ್ ಇದೆ. ಆ ಟೀಚರ್ಸ್ ಮೀಟಿಂಗಲ್ಲಿ ಪ್ರಿನ್ಸಿಪಲ್ ಏನಿದ್ದಾರೆ ರಘು ಅವರು ಕನ್ಫೆಷನ್ ರೂಮ್ಗೆ ಹೋಗಿ ಕೂತಿರ್ತಾರೆ. ಅಲ್ಲಿ ಪೇರೆಂಟ್ಸು ಈಗ ಯಾರ್ಯಾರು ನಾಮಿನೇಟ್ ಆಗಿದಾರಲ್ಲ ಅವ್ರ ಪೇರೆಂಟ್ಸ್ ಅಂದರೆ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅವ್ರಿಗೆ ಕಾಲ್ ಮಾಡಿ ಅಂದರೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಮೊದಲನೇ ಕಾಲ್ ಬಂದು ರಾಶಿಕಾ, ಅದು ಪ್ರೋಮೋದಲ್ಲಿ ಕೂಡ ಬಿಟ್ಟಿದ್ದಾರೆ. ಅವ್ರ ಬ್ರದರ್ ತಮ್ಮ ಎತ್ತಿದ್ದಾರೆ, ಕಾಲ್ ರಿಸೀವ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಹಾಗೆ ಹೇಳಿದ್ದಾರೆ ಶೀಸ್ ಅಂದರೆ ಕಳ್ಕೊಂಡಿದ್ದಾರೆ, ಸ್ವಲ್ಪ ಗೇಮಲ್ಲೆಲ್ಲ ಸ್ಲೋ ಆಗಿದ್ದಾರೆ, ಇಂಟ್ರೆಸ್ಟ್ ಕಳೆದೋಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಕಾಲ್ ಬಂದು ರಿಷಾ ಅವ್ರ ಸಿಸ್ಟರ್ ಹತ್ರ ಮಾತಾಡಿದ್ದಾರೆ, ತಂಗಿ ಹತ್ರ ಮಾತಾಡ್ಸಿದ್ದಾರೆ. ಇನ್ನು ಥರ್ಡ್ ಕಾಲ್ ಬಂದು ಅಶ್ವಿನಿಯವರ ಬ್ರದರ್, ಅಣ್ಣ ಅನಿಸುತ್ತೆ, ಅಣ್ಣ ತಮ್ಮನ ಅನಿಸುತ್ತೆ, ಅವ್ರ ಹತ್ರ ಮಾತಾಡಿದ್ದಾರೆ. ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಅಂತ. ಇನ್ನು ಫೋರ್ತ್ ಕಾಲ್ ಬಂದು ಧ್ರುವ ಅವ್ರ ಬ್ರದರು, ಅವರು ತಮ್ಮನೆಲ್ಲ ಸಿಸ್ಟರ್ ಇರ್ತಾರೆ, ಬ್ರದರ್ ತಮ್ಮನೆಲ್ಲ ಅಣ್ಣನ ಇರ್ತಾರೆ. ಧ್ರುವ ಅವ್ರ ಬ್ರದರ್ಗೆ ಮಾಡಿದ್ದಾರೆ. ಅವ್ರಿಗೂ ಹಿಂಗೆ ಅದೇ ಏನು ಕಂಪ್ಲೇಂಟ್ ಮಾಡಿರ್ತಾರೆ, ವೀಕ್ ಆಗಿದ್ದಾರೆ ಗೇಮಲ್ಲಿ, ನಾಮಿನೇಟ್ ಆಗಿದ್ದಾರೆ ಅಂತ ಸೇಮ್ ಎಲ್ಲರಿಗೂ ಅದೇ ಹೇಳಿರ್ತಾರೆ. ಫಿಫ್ತ್ ಕಾಲ್ ಬಂದು ಧನುರ್ ಅಮ್ಮ ಮಾತಾಡಿದ್ದಾರೆ, ಅದನ್ನು ಕೂಡ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಇನ್ನು ಸಿಕ್ಸ್ತ್ ಕಾಲ್ ಬಂದು ಗಿಲ್ಲಿಯವ್ರ ಅಪ್ಪ ಮಾತಾಡಿದ್ದಾರೆ. ಮೋಸ್ಟ್ಲಿ ಗಿಲ್ಲಿಯವ್ರ ಅಪ್ಪ ಅಳ್ತಿದ್ರು ಅಂತ ಹೇಳ್ತಿದ್ದಾರೆ ಕಾಲಲ್ಲಿ, ಮೋಸ್ಟ್ಲಿ ಅಳ್ತಿರ್ಬೋದು ಮಾತಾಡ್ತಾ. ಈಗ ಇಷ್ಟೊಂದು ಫೇಮಸ್ ಆಗಿದ್ದಾರೆ ಗಿಲ್ಲಿಯವರು, 100% ಹತ್ತಿರ್ತಾರೆ ಅವ್ರ ಅಪ್ಪಂಗೆ, ಫುಲ್ ಖುಷಿಯಾಗಿರುತ್ತೆ. ಇನ್ನು 7ನೇ ಕಾಲ್ ಬಂದು ಮಲ್ಲೂರು ವೈಫಿಂದ ಮಾಡಿದಾರಲ್ಲ, ಅವ್ರ ವೈಫ್ ಹೆಂಡ್ತಿ ಮಾತಾಡಿದ್ದಾರೆ. ಹೆಂಡ್ತಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ರಘು ಅವರು, ನಾಮಿನೇಟ್ ಆಗಿದ್ದಾರೆ, ಸ್ವಲ್ಪ ವೀಕ್ ಆಗಿದ್ದಾರೆ ಗೇಮಲ್ಲೆಲ್ಲ ಅಂತ. ಇನ್ನು 8ನೇ ಕಾಲ್ ಬಂದು ಮಲ್ಲಮ್ಮ ಅವ್ರ ಮೇಡಮ್ ಮಾತಾಡಿದ್ದಾರೆ, ಮೇಡಮ್ ಕಂಪ್ಲೇಂಟ್ ಮಾಡಿದ್ದಾರೆ ರಘು ಅವರು. ಇಷ್ಟು ಗೈಸ್, ಈಗ 8 ಜನದ ಹತ್ರನೂ ಅವರ ಪೇರೆಂಟ್ಸ್ಗಳಿಗೆ ಏನೇನಿದೆ ಅದೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರು ಕಾಲೇಜ್ ಸ್ಟೂಡೆಂಟ್ ಆಗಿರೋದ್ರಿಂದ ನೋಡಬೇಕು ಯಾರ್ಯಾರ್ದು ಏನು ಕಂಪ್ಲೇಂಟ್ ಮಾಡ್ತಾರೆ ಯಾರ್ಯಾರ ಬಗ್ಗೆ ಅಂತ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಪಾಪ ಅವ್ರು ನಾಮಿನೇಟ್ ಆಗಿಲ್ವ, ಅವ್ರಿಗೂ ಒಂದು ಕಾಲ್ ಬರಬೇಕಾಗಿತ್ತು, ಅವ್ರಿಗೊಂದು ಗೇಮ್ ಬಗ್ಗೆ ಒಂದು ಐಡಿಯಾ ಸಿಗ್ತಾಯಿತ್ತು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ರಂಗ್ದೇ ಟಾಸ್ಕ್ ಅಂತ ಕೊಟ್ಟಿದ್ದಾರೆ, ರಂಗ್ದೇ ವಸಂತಿ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕಲ್ಲಿ ಈಗ ಯಾರ್ಯಾರು ವಿನ್ ಆಗಿದ್ದಾರೆ, ಮೊದಲೇ ರೌಂಡಲ್ಲಿ ಯಾರು ವಿನ್ ಆಗಿದ್ದಾರೆ, ಸೆಕೆಂಡ್ ರೌಂಡಲ್ಲಿ ಯಾರು ವಿನ್ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ನನ್ನ ವೀಡಿಯೋನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಯಾರ್ಯಾರು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.